ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಈಗ ನಡೀತಿರುವ ಒಂದು ಬೆಳವಣಿಗೆ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ. ಡೈಲಿ ಅಪ್ಡೇಟ್ಸ್ ಗಳು ಬರ್ತಾನೆ ಇದಾವೆ. ಈ ಒಂದು ವಿಷಯದ ಬಗ್ಗೆ ಇವತ್ತು ನಮ್ಮ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಪತ್ರಿಕಾ ಪ್ರಕಟಣೆ ಮೀಡಿಯಾದವರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಹೇಳಿದ್ರೆ, SIT ತನಿಖೆ ಮಾಡಬೇಕು ಅಂತ ಹೇಳಿ ನಮ್ಗೆ ಪ್ರೆಸರ್ ಬರ್ತಾ ಇದೆ ಅಥವಾ ಒಂದು ಕೋರಿಕೆ ಮನವಿಗಳು ಹೋಗಿದೆ. ಬಟ್ ಆದ್ರೆ ಸದ್ಯಕ್ಕೆ SIT ತನಿಖೆ ಮಾಡುವಂತಹ ಯಾವುದೇ ಒಂದು ಯೋಚನೆ ಇಲ್ಲ ಅಂತ. ಸೊ ಏನಪ್ಪ ಈ SIT ಅಂತ ಅಂದ್ರೆ, ಇದೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಕ್ರಿಯೇಟ್ ಮಾಡ್ತಾರೆ. ಯಾವಾಗ ಒಂದು ಸಾಲ್ವ್ ಆಗದೆ ಇರುವಂತಹ ಅನ್ಸಾಲ್ವ್ಡ್ ಮಿಸ್ಟ್ರಿ ಕೇಸಸ್ ಗಳಿರುತ್ತೋ ಅಥವಾ ಯಾವ್ದೊಂದು ಹೈ ಪ್ರೊಫೈಲ್ ಕೇಸ್ ಅಥವಾ ಪಬ್ಲಿಕ್ ಇಂದ ಒಂದು ಫೇರ್ ಆದ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಪ್ರೆಸರ್ ಕ್ರಿಯೇಟ್ ಆಗುತ್ತೋ, ಅವಾಗ IPS ಆಫೀಸರ್, ಸೀನಿಯರ್ IPS ಆಫೀಸರ್ಗಳು ಅಥವಾ ನಿವೃತ್ತ ದಕ್ಷ ಅಧಿಕಾರಿಗಳನ್ನ ಸೇರಿಸ್ಬಿಟ್ಟು ಅವರ ಲೀಡರ್ಶಿಪ್ ಅಲ್ಲಿ ಒಗ್ಗೂಡಿಸಿ ಒಂದು ಗುಂಪು, ಒಂದು ಟೀಮ್ ನ ಮಾಡ್ತಾರೆ. ಅದನ್ನ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕರೀತಾರೆ. ಇವ್ರು ಅದನ್ನ ಮರು ತನಿಖೆ ಮಾಡಿ ಫೇರ್ ಆಗಿ ಯಾವುದೇ ತರನಾದಂತಹ ಬಯಾಸ್ಡ್ ಅಲ್ಲದೆ ಇರುವಂತಹ ಅನ್ಬಯಾಸ್ಡ್ ಇನ್ವೆಸ್ಟಿಗೇಷನ್ ಮಾಡಿ ವಿಕ್ಟಿಮ್ಸ್ ಗಳಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ. ಸೌಜನ್ಯ ಕೇಸ್ ಅಲ್ಲಿ SIT ಗೆ ಇದನ್ನ ಒಪ್ಪಿಸಬೇಕು, SIT ನ ಕ್ರಿಯೇಟ್ ಮಾಡಬೇಕು, ಈ ಕೇಸ್ ನ ಮತ್ತೆ ಮರು ತನಿಖೆ ಮಾಡೋದಕ್ಕೆ ಅಂತ ಹೇಳಿ ಹಲವಾರು ಕಡೆಯಿಂದ ಕೂಗು ಕೇಳು ಬರ್ತಿದೆ. ನಮ್ ಕೂಗು ಅದೇ ಆಗಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಏನೊಂದು ಡಿಸಿಷನ್ ತಗೊಳುತ್ತೆ. ಆದಷ್ಟು ಬೇಗ SIT ಕ್ರಿಯೇಟ್ ಮಾಡಿ ಈ ಒಂದು ನ್ಯಾಯ ಸಿಗ್ಲಿ. ಏನು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ನಾವು ಕರಿತೀವಿ, ಆ ಮೂವಿಗೆ ಈ ಸ್ಟೋರಿಗೆ ನಡೀತಿರುವಂತ ಸ್ಟೋರಿಗೆ ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದು. ಅದೇ ತರ ಇದೆ ಈ ಒಂದು ಸ್ಟೋರಿ. ಮುಂದೆ ಏನಾಗುತ್ತೆ, ಯಾವ ತರ, ಹಂಗೆ ಇದ್ರ ಬಗ್ಗೆ ಅಪ್ಡೇಟ್ಗಳು ನಿಮ್ಗೆ ಗೊತ್ತಿಲ್ಲದಿರುವಂತ ವಿಷಯಗಳನ್ನ ತಿಳಿಸೋದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.